ನಮಸ್ತೆ. ಆಸ್ಟ್ರೋ ಪವನ್ ಸಾಗರ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ನಂಬರ್ 6 ಮೂಲಾಂಕದ ಬಗ್ಗೆ ತಿಳ್ಕೊಳ್ಳೋಣ. ನೀವು ಯಾವುದೇ ತಿಂಗಳಲ್ಲಿ 6, 15, 24 ಈ ಡೇಟ್ಸಲ್ಲಿ ಹುಟ್ಟಿದ್ದೀರಾ ಅಂತಂದರೆ ನಿಮ್ಮ ಮೂಲಾಂಕ ನಂಬರ್ 6 ಆಗುತ್ತೆ. ಸೊ ಇವತ್ತು ನಾವು ಈ ನಂಬರ್ 6 ಮೂಲಾಂಕದವರ ಪರ್ಸನಾಲಿಟಿ ಯಾವ ಥರ ಇರುತ್ತೆ, ಅವ್ರಿಗೆ ಯಾವ ಕೆರಿಯರ್ಸ್ ಒಳ್ಳೆಯದು, ಮತ್ತು ಅದೇ ಥರನೇ ನಿಮ್ಮ ಲಕ್ಕಿ ಕಲರ್ಸ್ ಮತ್ತು ಲಕ್ಕಿ ನಂಬರ್ಸ್ ಯಾವುದು ಅನ್ನೋದನ್ನು ಈ ವಿಡಿಯೋಲಿ ಇನ್ ಡೀಟೇಲ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನ್ಯೂಮರಾಲಜಿಲಿ ನಂಬರ್ 6ನ ರೆಪ್ರೆಸೆಂಟ್ ಮಾಡೋದು ಶುಕ್ರ. ಶುಕ್ರ ಅಂದರೆ ಅವನು ಅಸುರರ ಗುರು. ಇದಕ್ಕೊಂದು ಕಥೆ ಇದೆ. ವಿಷ್ಣು ವಾಮನ ಅವತಾರ ತಾಳಿ ಬಂದಿದ್ದು ಯಾಕೆ ಅಂತ ಅನ್ನೋದ್ರ ಬಗ್ಗೆ. ಬಲಿಚಕ್ರವರ್ತಿ ಒಂದು ಯಜ್ಞ ಮಾಡ್ತಾನೆ. ಆಗ ಅವನು ಬ್ರಾಹ್ಮಣರಿಗೆ ಭೂಮಿಯನ್ನು ದಾನವಾಗಿ ಕೊಡ್ತಿರ್ತಾನೆ. ಬಲಿಚಕ್ರವರ್ತಿ ಒಬ್ಬ ತುಂಬ ಒಳ್ಳೆ ರಾಜನಾಗಿರ್ತಾನೆ. ಸೊ ಈ ಒಂದು ದಾನ ಕೊಡುವಾಗ ವಿಷ್ಣು ವಾಮನ ರೂಪದಿಂದ ಅಂದರೆ ಒಬ್ಬ ಚಿಕ್ಕ ಬ್ರಾಹ್ಮಣ ಹುಡುಗನಾಗಿ ಬರ್ತಾನೆ ಬಲಿಚಕ್ರವರ್ತಿ ಹತ್ರ ದಾನ ತೆಗೆದುಕೊಳ್ಳೋಕ್ಕೆ. ಸೊ ಅವಾಗ ಏನಾಗತ್ತೆ, ಬಲಿಚಕ್ರವರ್ತಿ ವಾಮನನ್ನ ಕೇಳ್ತಾನೆ, ನಿಮಗೆ ನಾನು ಏನನ್ನ ದಾನವಾಗಿ ಕೊಡ್ಲಿ ಅಂತ. ಅವಾಗ ವಾಮನ ಹೇಳೋದೇನು ಅಂದರೆ 3 ಪಾದಗಳಷ್ಟು ಜಾಗನ, ಭೂಮಿಯ ಮೇಲೆ ಜಾಗನ ನನಗೆ ಕೊಡು ಅಂತ ಕೇಳ್ತಾನೆ. ಆಗ ಬಲಿಚಕ್ರವರ್ತಿ ಅಷ್ಟೇ ತಾನೇ, ಹಾಗಾದರೆ ನಾನು ಕೊಡ್ತೀನಿ ಅಂತ ಅಂದು ಅವರನ್ನ ಪೂಜೆ ಮಾಡೋದಿಕ್ಕೆ ಪಾದ ತೊಳೆಯೋಕ್ಕೆ ಹೋಗುವಾಗ ಶುಕ್ರಾಚಾರ್ಯ ಏನು ಮಾಡ್ತಾನೆ, ಅವನಿಗೆ ಗೊತ್ತಾಗ್ಬಿಡತ್ತೆ ಎದುರುಗಡೆ ನಿಂತಿರೋದು ವಿಷ್ಣು ಅಂತ. ಹಾಗಾಗಿ ಶುಕ್ರಾಚಾರ್ಯ ಬಲಿಚಕ್ರವರ್ತಿಯ ಕಮಂಡಲುವಿನ ಒಳಗಡೆ ಹೋಗಿ ಕೂತ್ಕೊಂಡ್ಬಿಡ್ತಾನೆ. ಸೊ ಅವಾಗೇನಾಗತ್ತೆ, ಬಲಿಚಕ್ರವರ್ತಿ ವಿಷ್ಣುವಿನ ಪಾದಕ್ಕೆ ನೀರನ್ನು ಹಾಕಕ್ಕೆ ಹೋದಾಗ ನೀರು ಬರಲ್ಲ. ಅವಾಗ ವಿಷ್ಣು ಒಂದು ಕಡ್ಡಿನ ತಗೊಂಡು ಆ ಕಮಂಡಲುವಿನ ಬಾಯಿಗೆ ತಿವಿತಾನೆ. ಅವಾಗೇನಾಗತ್ತೆ, ಶುಕ್ರನ ಒಂದು ಕಣ್ಣು ಹೋಗ್ಬಿಡತ್ತೆ. ಸೊ ಈ ಒಂದು ಕಥೆಯ ಅರ್ಥ ಏನು ಅಂತಂದ್ರೆ, ಶುಕ್ರ ಅಂತ ಅನ್ನುವಂಥ ಒಬ್ಬ ಅಸುರ ಗುರು ಏನಿದ್ದಾನೆ, ಅವನು ಅನ್ಕಂಡೀಷನಲ್ ಲವ್ ಅಂತ ಅನ್ನೋದನ್ನ ಕೊಡ್ತಾನೆ. ಫಾರ್ ಎಕ್ಸಾಂಪಲ್, ನೀವೇನಾದ್ರೂ ನಂಬರ್ 6 ಮೂಲಾಂಕದವರಾಗಿದ್ರೆ ನೀವು ಯಾರನ್ನೇ ಕೂಡ ಪ್ರೀತಿ ಅಂದ್ರೆ ಲವ್ ಅಂತ ಏನು ಕರಿತೀವಿ ಅದನ್ನ ಕೊಡೋದ್ರಿಂದ ನೀವು ಹಿಂಜರ್ಗಲ್ಲ. ಫಾರ್ ಎಕ್ಸಾಂಪಲ್, ನೀವು ಒಂದು ಫ್ರೆಂಡ್ಶಿಪ್ ಅಲ್ಲಿ ಇರ್ಬೋದು, ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು, ಇದರಲ್ಲಿ ನೀವು ಎದುರುಗಡೆ ವ್ಯಕ್ತಿನ ಜಡ್ಜ್ ಮಾಡಲ್ಲ. ಅವರು ಏನಿದ್ದಾರೆ ಅವರನ್ನ ಅದಕ್ಕಾಗಿ ಪ್ರೀತಿಸ್ತೀರಾ. ಇದೇ ಒಂದು ಮೋಸ್ಟ್ ಯುನೀಕ್ ಕ್ವಾಲಿಟಿ ನಂಬರ್ 6 ಮೂಲಾಂಕದವ್ರಿಗೆ ಇರೋದು. ಅದೇನು ಅಂತಂದ್ರೆ ಅನ್ಕಂಡೀಷನಲ್ ಲವ್ ಕೊಡೋದು. ಅದೇ ಥರನೇ ನಾವು ಶುಕ್ರನ್ನ ವೀನಸ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ ಗ್ರಹಗಳಲ್ಲಿ. ವೀನಸ್ನ ನೀವು ನೋಡಿರ್ಬೋದು, ಒಂದು ನಕ್ಷತ್ರ ತರ ಹೊಳೆಯುತ್ತೆ ವೀನಸ್ ಪ್ಲಾನೆಟ್ ಏನಿದೆ ಅದು. ಇದರಿಂದ ನಾವು ಏನು ಅರ್ಥ ಮಾಡ್ಕೋಬಹುದು ಅಂತಂದ್ರೆ, ಈ ನಂಬರ್ 6 ಮೂಲಾಂಕದವರು ಕೂಡ ಲಕ್ಸುರಿ ಲೈಫ್ನ ತುಂಬಾ ಇಷ್ಟಪಡ್ತಾರೆ. ಯಾವ ವಸ್ತುಗಳು ಹೊಳೆಯುತ್ತೋ ಅಂತ ವಸ್ತುಗಳನ್ನ ಇವರು ತುಂಬಾ ಇಷ್ಟಪಡ್ತಾರೆ. ಗೋಲ್ಡ್ ಇರ್ಬೋದು, ಡೈಮಂಡ್ ಇರ್ಬೋದು, ಈ ತರ ಎಕ್ಸ್ಪೆನ್ಸಿವ್ ಆಗಿರುವಂತ ವಸ್ತುಗಳು, ಈ ತರ ಲಕ್ಸುರಿನ ತೋರಿಸುವಂತ ವಸ್ತುಗಳ ಮೇಲೆ ಇವ್ರಿಗೆ ತುಂಬಾ ಇಷ್ಟ ಇರುತ್ತೆ. ಮತ್ತೆ ಇವರು ಇದನ್ನೆಲ್ಲ ಪಡೆಯೋದಕ್ಕೆ ಸಾಕಷ್ಟು ಹಣನ ಖರ್ಚು ಕೂಡ ಮಾಡ್ತಾರೆ. ಯಾಕಂದ್ರೆ ಇವ್ರಿಗೆ ಲೈಫಲ್ಲಿ ಲಕ್ಸುರಿ ಮತ್ತೆ ಲೈಫ್ ಸ್ಟೈಲ್ ಇದೇನಿದೆ ಅದನ್ನ ಮೇಂಟೈನ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಅದೇ ತರನೇ ಇವರು ಎಲ್ಲಿರ್ತಾರೋ ಅಲ್ಲಿ ಜಾಗನ ತುಂಬಾ ನೀಟಾಗಿ ಮತ್ತೆ ಕ್ಲೀನ್ ಆಗಿ ಇಟ್ಕೊಂತಾರೆ, ತುಂಬಾ ಆರ್ಗನೈಸ್ಡ್ ಆಗಿ ಇಟ್ಕೊಂತಾರೆ. ಮತ್ತೆ ಇವ್ರ ಹತ್ರ ನೀವು ಮಾತಾಡಿದ್ರೇನೆ ಗೊತ್ತಾಗುತ್ತೆ ಇವರು ಆರ್ಟಿಸ್ಟ್ ಲವರ್ಸ್ ಅಂತ. ಅಂದ್ರೆ ಇವ್ರಿಗೆ ಯಾವುದೇ ತರದ ಆರ್ಟ್ ಏನಿರುತ್ತಲ್ಲ ಅದ್ರ ಬಗ್ಗೆ ತುಂಬಾ ಇಷ್ಟ ಇರುತ್ತೆ. ಡ್ಯಾನ್ಸಿಂಗ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಆರ್ಟ್ ಇರ್ಬೋದು. ಅದೇ ತರನೇ ಯಾವುದೇ ರೀತಿಯಾದ ಡ್ರಾಯಿಂಗ್ಸ್, ಪೇಂಟಿಂಗ್ಸ್, ಈ ತರ ವಸ್ತುಗಳ ಮೇಲೆ ಇವ್ರಿಗೆ ಆಕರ್ಷಣೆ ತುಂಬಾ ಇರುತ್ತೆ. ನಾನು ಹೇಳ್ದಂಗೆ ಇವರು ಸಾಕಷ್ಟು ಹಣನ ಒಳ್ಳೆ ಬ್ರ್ಯಾಂಡೆಡ್ ಐಟಮ್ಸ್ ಅಥವಾ ಲಕ್ಸುರಿ ಐಟಮ್ಸ್ ಮೇಲೆ ಸ್ಪೆಂಡ್ ಮಾಡ್ತಿರ್ತಾರೆ. ಸೊ ಹಾಗಾಗಿ ನಂಬರ್ 6 ಮೂಲಾಂಕದವ್ರು ಏನಿರ್ತಾರೆ, ಅವ್ರು ಯಾವಾಗಲೂ ಅವ್ರು ಹಾಕೊಳ್ಳುವಂಥ ಬಟ್ಟೆ ಇರ್ಬೋದು, ಶೂಸ್ ಇರ್ಬೋದು, ಯಾವುದೇ ಒಂದು ವಸ್ತು ಇರ್ಬೋದು, ಅವ್ರು ಅದನ್ನ ಒಳ್ಳೆ ಬ್ರ್ಯಾಂಡ್ದೇ ತಗೊಂತಿರ್ತಾರೆ. ಯಾವುದೇ ರೀತಿಯಾದ ಲೋಕಲ್ ಬ್ರ್ಯಾಂಡ್ಸ್ನ ಇವರು ಯೂಸ್ ಮಾಡ್ತಿರಲ್ಲ. ಇವ್ರು ಈವನ್ ಫಸ್ಟ್ ಕಾಪಿ ಐಟಮ್ಸ್ನ ಕೂಡ ಯೂಸ್ ಮಾಡ್ತಿರಲ್ಲ. ಇವ್ರಿಗೆ ಯಾವಾಗಲೂ ಒರಿಜಿನಲ್ ಏನು ಬ್ರ್ಯಾಂಡ್ ಇದೆ ಅದರದ್ದು ಒರಿಜಿನಲ್ ಐಟಮ್ನ ತಗೊಳ್ಳೋದ್ರಲ್ಲೇ ತುಂಬಾ ಇಂಟ್ರೆಸ್ಟ್ ಇರುತ್ತೆ. ಅದೇ ಥರನೇ ನಾನು ನಿಮಗೆ ಹೇಳ್ದಂಗೆ ಇವರು ಜನಕ್ಕೆ ತುಂಬಾ ಹೆಲ್ಪ್ ಮಾಡ್ತಾರೆ. ಯಾಕೆ ಅಂದರೆ ಅವರಲ್ಲಿರುವಂಥ ಒಂದು ಅನ್ಕಂಡೀಷನಲ್ ಲವ್ ಅಂತ ನಾನು ಹೇಳಿದ್ನಲ್ಲ ಅದರಿಂದ. ಸೊ ಹಾಗಾಗಿ ಏನಾಗುತ್ತೆ, ಇವರ ಒಂದು ಹೆಲ್ಪಿಂಗ್ ನೇಚರ್ನ ಜನ ತುಂಬಾ ಅಡ್ವಾಂಟೇಜ್ ತಗೊಂತಾರೆ. ಈ ಒಂದು ಹೆಲ್ಪಿಂಗ್ ನೇಚರ್ನೇ ದುರುಪಯೋಗ ಪಡಿಸ್ಕೊಂಡು ಜನ ಈ ನಂಬರ್ 6 ಮೂಲಾಂಕದವ್ರು ಏನಿರ್ತಾರೆ ಅವ್ರಿಗೆ ತುಂಬಾ ಚೀಟ್ ಕೂಡ ಮಾಡ್ತಿರ್ತಾರೆ. ಸೊ ಹಾಗಾಗಿ ನಾನು ನಿಮಗೆ ಕೊಡುವಂಥ ಒಂದು ಸಜೆಷನ್ ಏನು ಅಂತಂದ್ರೆ, ನಿಮ್ಮ ಹತ್ರ ಯಾರಾದರೂ ಹೆಲ್ಪ್ ಕೇಳಿದ್ರು ಅಂತಂದ್ರೆ
ಬ್ಲೈಂಡ್ ಆಗಿ ಅವ್ರನ್ನ ಹೆಲ್ಪ್ ಮಾಡಬೇಡಿ. ನನಗೆ ಗೊತ್ತು, ನಾನು ಇದನ್ನೆಲ್ಲ ಹೇಳಿದ ಮೇಲೂ ಕೂಡ ನೀವು ಈ ಒಂದು ಆಟಿಟ್ಯೂಡ್ ಏನಿದೆ ನಿಮ್ದು ಅದು ಚೇಂಜ್ ಆಗಲ್ಲ. ಯಾಕಂದ್ರೆ ನೀವು ಅದನ್ನ ಒಂದು ನಿಮ್ಮ ನ್ಯಾಚುರಲಿ ನಿಮ್ಗೆ ಅದೊಂದು ಒಳಗಡೆಯಿಂದ ಬಂದಿದೆ ಹೆಲ್ಪ್ ಮಾಡೋದು. ಬಟ್ ಸ್ಟಿಲ್ ಕೇರ್ಫುಲ್ ಆಗಿರಿ, ಹುಷಾರಾಗಿರಿ. ನೀವು ಯಾರಿಗೆ ಏನು ಹೆಲ್ಪ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಸ್ವಲ್ಪ ಥಿಂಕ್ ಮಾಡಿಬಿಟ್ಟು ಆಮೇಲೆ ನೀವು ಹೆಲ್ಪ್ ಮಾಡೋದು ನಿಮಗೆ ತುಂಬ ಒಳ್ಳೆಯದು. ನಾನು ಹೇಳ್ದಂಗೆ ಇವರು ಲೈಫಲ್ಲಿ ಸಾಕಷ್ಟು ಹಣನ ಲಕ್ಸುರಿ ಮೇಲೆ ಸ್ಪೆಂಡ್ ಮಾಡ್ತಾರೆ. ಸೊ ಹಾಗಾಗಿ ಏನಾಗುತ್ತೆ, ಇವ್ರು ಹಾಕೊಳ್ಳುವಂಥ ಬಟ್ಟೆ ಇರ್ಬೋದು, ವಾಚ್, ಶೂಸು, ಯಾವುದೇ ಒಂದು ವಸ್ತು ಇವ್ರು ಉಪಯೋಗಿಸೋದು ಒಳ್ಳೆ ಟಾಪ್ ಬ್ರ್ಯಾಂಡ್ದೇನೆ ಇವರು ಉಪಯೋಗಿಸ್ತಿರ್ತಾರೆ. ಮಾಮೂಲಿ ಆಗಿರುವಂಥ ಲೋಕಲ್ ಬ್ರ್ಯಾಂಡ್ನ ಇವರು ಮುಟ್ಟೋದು ಇಲ್ಲ. ಅಂತ ಒಂದು ಲಕ್ಸುರಿ ಲವರ್ಸ್ ಆಗಿರುವಂಥವ್ರು ಈ ನಂಬರ್ 6 ಮೂಲಾಂಕದವ್ರು ಆಗಿರ್ತಾರೆ. ಸಾಕಷ್ಟು ಸತಿ ಇನ್ನೊಂದೇನು ನೋಡ್ತೀವಿ ಅಂದರೆ, ನಂಬರ್ 6 ಮೂಲಾಂಕದವ್ರು ಏನಿದ್ದಾರೆ ಅವ್ರಿಗೆ ಡ್ರಿಂಕಿಂಗ್, ಸ್ಮೋಕಿಂಗ್, ಪಾರ್ಟಿಂಗ್ ಈ ಥರ ಒಂದು ಹ್ಯಾಬಿಟ್ಸ್ ತುಂಬ ಇರುತ್ತೆ. ಯಾಕಂದರೆ ಅವ್ರ ಲೈಫಲ್ಲಿ ಲಕ್ಸುರಿಯಿಂದ ಹೋಗ್ತಾರೆ. ಎಲ್ಲಿ ಲಕ್ಸುರಿ ಇದೆ ಅವ್ರು ಅಲ್ಲಿ ಇರ್ತಾರೆ. ಸೊ ಹಾಗಾಗಿ ಏನಾಗುತ್ತೆ, ಒಂದು ಪಿಯರ್ ಪ್ರೆಷರ್ಗೆ ಇನ್ವಾಲ್ವ್ ಆಗಿಬಿಡ್ತಾರೆ ಇವರು ಸಾಕಷ್ಟು ಟೈಮ್ಸು ಸೊಸೈಟಿಲಿ. ಸೊ ಹಾಗಾಗಿ ಇವ್ರಿಗೆ ಸುಮಾರಷ್ಟು ಸತಿ ನೋಡಿರೋದೇನು ಅಂತಂದರೆ ಮಲ್ಟಿಪಲ್ ರಿಲೇಷನ್ಶಿಪ್ಸ್ ಇರುತ್ತೆ. ಅದೇ ಥರ ಡ್ರಿಂಕಿಂಗ್, ಸ್ಮೋಕಿಂಗ್, ಪಾರ್ಟಿಂಗ್ ಈ ಥರ ಹ್ಯಾಬಿಟ್ಸ್ ಏನಿದೆ ಅದರಲ್ಲಿ ಇವರು ತುಂಬ ಇನ್ವಾಲ್ವ್ಡ್ ಆಗಿರ್ತಾರೆ. ಇದನ್ನು ಮಾಡೋದ್ರಿಂದ ಅವ್ರಿಗೆ ಲೈಫಲ್ಲಿ ಸಾಕಷ್ಟು ಸತಿ ತುಂಬ ಒಳ್ಳೆ ಆಪರ್ಚುನಿಟೀಸ್ನ ಕಳ್ಕೊಂಡ್ಬಿಡ್ತಾರೆ. ಯಾಕಂದರೆ ಈ ರೀತಿಯಾದ ವಸ್ತುಗಳನ್ನ ಮಾಡ್ತಾ ಅವರು ಲೈಫ್ನಲ್ಲಿ ತುಂಬ ಟೈಮ್ನ ವೇಸ್ಟ್ ಮಾಡಿಬಿಡ್ತಾರೆ. ಸೊ ಹಾಗಾಗಿ ಇಲ್ಲಿ ವೇಸ್ಟ್ ಆಗಿರೋ ಟೈಮು ಅವ್ರಿಗೆ ಮತ್ತೊಂದು ಕಡೆ ಆಪರ್ಚುನಿಟೀಸ್ನ ಕಳ್ಕೊಳ್ಳೋದಕ್ಕೆ ಕಾರಣ ಆಗ್ಬಿಡತ್ತೆ. ನಿಮ್ಮ ಲಕ್ಕಿ ನಂಬರ್ಸ್ ಯಾವುದು? ನಿಮಗೆ ಲಕ್ಕಿ ನಂಬರ್ಸ್ ನಂಬರ್ 3, ನಂಬರ್ 4, ನಂಬರ್ 5 ಮತ್ತು ನಂಬರ್ 9. ಈ 4 ನಂಬರ್ಸು ನಿಮಗೆ ತುಂಬ ಲಕ್ಕಿ. ಮತ್ತೆ ನಿಮ್ಮ ಲಕ್ಕಿ ಕಲರ್ಸ್ ಯಾವುದು? ನಿಮಗೆ ಲಕ್ಕಿ ಕಲರ್ಸು ವೈಟ್, ಬ್ಲೂ ಮತ್ತೆ ಯಾವುದೇ ಒಂದು ಮಿಕ್ಸ್ಡ್ ಕಲರ್ಸ್ ಅಥವಾ ಶೈನಿ ಆಗಿ ಏನು ಕಲರ್ಸ್ ಬರುತ್ತಲ್ಲ ಅದು ನಿಮಗೆ ತುಂಬ ಲಕ್ಕಿ. ಯಾಕೆ ಅಂದರೆ ನಾನು ಹೇಳ್ದಂಗೆ ವೀನಸ್ ಅನ್ನೋ ಪ್ಲಾನೆಟ್ ಏನಿದೆ ಅದು ನಿಮಗೆ ಅರ್ತ್ ಮೇಲೆ ನಿಂತ್ಕೊಂಡೇ ನಿಮಗೆ ಸುಮಾರಷ್ಟು ಸತಿ ಕಾಣಿಸುತ್ತೆ. ಯಾಕೆ ಅಂದರೆ ಅದು ಹೊಳೆಯೋದ್ರಿಂದ. ಸೊ ಅದೇ ರೀತಿ ಈ ರೀತಿ ಹೊಳೆಯೋಂಥ ಕಲರ್ಸ್ ಏನಿರುತ್ತೆ, ಶೈನಿಯಾಗಿ ಯಾವ ಕಲರ್ಸ್ ಇರುತ್ತೆ ಅದೆಲ್ಲ ನಿಮಗೆ ತುಂಬ ಲಕ್ಕಿ ಆಗಿರುತ್ತೆ. ನಿಮಗೆ ಸೂಟ್ ಆಗುವಂಥ ಕೆರಿಯರ್ಸ್ ಯಾವುದು? ನೀವು ಯಾವುದೇ ಕೆರಿಯರಲ್ಲಿ ಆರ್ಟಿಸ್ಟಿಕ್ ಆಗಿರುವಂಥ ವಸ್ತುಗಳ ಇನ್ವಾಲ್ವ್ಮೆಂಟ್ ಇದೆ ಅಂತಂದರೆ ಅಲ್ಲಿ ನೀವು ಕೆಲಸ ಮಾಡೋದು ನಿಮಗೆ ತುಂಬ ಒಳ್ಳೆಯದು. ಫಾರ್ ಎಕ್ಸಾಂಪಲ್ ಡ್ಯಾನ್ಸಿಂಗ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಅಥವಾ ಯಾವುದೇ ರೀತಿಯಾದ ಪೇಂಟಿಂಗ್, ಡ್ರಾಯಿಂಗ್ ಇದನ್ನು ಮಾಡೋದಿರ್ಬೋದು, ಆರ್ಕಿಟೆಕ್ಟ್ಸ್ ಆಗಿರ್ಬೋದು, ಅಥವಾ ಇಂಟೀರಿಯರ್ ಡಿಸೈನಿಂಗ್ ಈ ಥರದ ವರ್ಕ್ಗಳು ನಿಮಗೆ ತುಂಬ ಸೂಟ್ ಆಗುತ್ತೆ. ಅದೇ ಥರನೇ ಫುಡ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡೋದು ಕೂಡ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಯಾವುದೇ ರೀತಿಯಾದ ಬ್ಯೂಟಿ ಸಲೂನ್ಸ್ ಇರ್ಬೋದು, ಮತ್ತು ಎಕ್ಸ್ಪೆನ್ಸಿವ್ ಆಗಿರುವಂಥ ಐಟಮ್ಸ್ನ ಎಲ್ಲಿ ಸೆಲ್ ಮಾಡ್ತಾರಲ್ಲ ಆ ಥರದ ಬಿಸ್ನೆಸಸ್ನ ನೀವು ಓನ್ ಮಾಡೋದಿರ್ಬೋದು. ಸೊ ಈ ರೀತಿಯಾದ ಎಲ್ಲ ಬಿಸ್ನೆಸಸ್ಸು ನಂಬರ್ 6 ಮೂಲಾಂಕದವ್ರಿಗೆ ತುಂಬ ಸೂಟ್ ಆಗುತ್ತೆ. ಈ ವಿಡಿಯೋಲಿ ಇಷ್ಟೇ. ನಾನು ನಿಮಗೆ ಮತ್ತೆ ನನ್ನ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತಂದರೆ ನನ್ನ ವಿಡಿಯೋಗೊಂದು ಲೈಕ್ ಮಾಡಿ. ಥ್ಯಾಂಕ್ ಯು.